ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಡಿಯೋ ಅಂತ ನಿಮಗೆ ತಮ್ಲೇನ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ಒಂದು ಕುಂಕುಮದ ಬಗ್ಗೆ ನನಗೆ ಗೊತ್ತಿರೋಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋದ. ನಾನಿವತ್ತು ಒಂದು ಕುಂಕುಮದ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇದು ಒಂದು ಕುಂಕುಮನ ತರಿಸ್ಕೊಂಡಿದ್ದೀನಿ. ಇದು ಕುಬೇರ ಕುಂಕುಮ ಅಂತ. ಇದು ಮಾಮೂಲಿ ಕುಂಕುಮದ ಥರ ಇರಲ್ಲ, ಗ್ರೀನ್ ಕಲರ್ ಇದೆ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಯಿತು. ಅದಕ್ಕೆ ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ನೀವು ಹೊರಗಡೆನೂ ತಗೋಬೋದು, ಸಿಗುತ್ತೆ. ಇದು ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ನನಗೆ ಆನ್ಲೈನಲ್ಲಿ 81 ರೂಪಾಯಿಗೆ ಸಿಕ್ತು. ಇದು ನೀವು ಗಂಧಿಗೆ ಅಂಗಡಿಗಳಲ್ಲಿ ತಗೋಬೋದು. ಈ ಒಂದು ಕುಂಕುಮ ಮನೇಲಿದ್ದರೆ ತುಂಬ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಒಳ್ಳೆಯದು ಅಂತ ಗೊತ್ತಾಯಿತು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಹೆಂಗಿದ್ರು ಬೇಕಾಗಿತ್ತಲ್ಲ, ಸರ್ಚ್ ಮಾಡ್ತಿದ್ದೆ, ಆವಾಗ ಸಿಕ್ಕಿದ್ದಂಥ ಪ್ರಾಡಕ್ಟ್ ಇದು. ಇದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಇದ್ರ ಪ್ರತಿಫಲ ಏನು ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ನಾನು ಇದ್ರ ಬಗ್ಗೆ ಒಂದಷ್ಟು ವೀಡಿಯೋಸು ಮತ್ತು ಎಲ್ಲ ಕಡೆಯೂ ಸರ್ಚ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾಯಿರೋದು. ಅಲ್ಲಿ ನಾನು ನೋಡಿ ತಿಳ್ಕೊಂಡಿರೋ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋದು ನಿಮಗೂ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಇದನ್ನು 2 ಹೆಸರಲ್ಲಿ ಕರೀತಾರಂತೆ. ಒಂದು ಹಸಿರು ಕುಂಕುಮ ಮತ್ತು ಇನ್ನೊಂದು ಪಚ್ಚೆ ಕುಂಕುಮ ಅಂತ ಕರೀತಾರೆ. ಇದು ಮೊದಲು ಶುರುವಾಗಿದ್ದು ಪಚ್ಚೆ ಅಮ್ಮನವರ ದೇವಸ್ಥಾನದಲ್ಲಿ. ಅದು ತಮಿಳ್ನಾಡಲ್ಲಿ ಇರೋದು ಅಂತ ಮಾಹಿತಿ ಸಿಕ್ತು ನನಗೆ. ಈ ಒಂದು ಹಸಿರು ಕುಂಕುಮನ ಯಾವ ಥರ ಹಚ್ಕೋಬೇಕು, ಯಾರು ಕೊಡಬಾರ್ದು, ಎಷ್ಟು ದಿನ ಪೂಜೆ ಮಾಡಬೇಕು ಎಲ್ಲ ನಾನು ಇದನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನು ಪ್ರತಿದಿನ ನಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹೊರಗಿನವರ ಕೆಟ್ಟ ದೃಷ್ಟಿ ಏನು ನಮ್ಮ ಮೇಲೆ ಬಿದ್ದಿರುತ್ತೆ, ಅದು ಇದು ಹಚ್ಕೊಳ್ಳೋದ್ರಿಂದ ಅದು ಪ್ರಭಾವ ಏನೂ ಬೀರೋದಿಲ್ಲ. ಇದನ್ನು ನಾವು ಯಾರಿಗೂ ಕೊಡೋ ಹಾಗಿಲ್ಲ, ದಾನ ಮಾಡೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ನಾವು ಪೂಜೆ ಮಾಡಿ ಎಲ್ಲರೂ ಹಚ್ಕೊಳ್ಳೋಕ್ಕೆ ಶುರು ಮಾಡ್ತೀವಲ್ವ, ನಾವು ಮನೆ ಮಂದಿ ಮಾತ್ರ ಎಷ್ಟು ಜನ ಇರ್ತೀವಿ ಅಷ್ಟು ಜನನೂ ಹಚ್ಕೋಬೋದು. ಹೊರಗಿನವ್ರಿಗೆ ಒಬ್ರಿಗೂ ಇದನ್ನು ಕೊಡೋಂಗಿಲ್ಲ. ಇದನ್ನು ಯಾವತ್ತು ಪೂಜೆನ ಮಾಡಿ ಶುರು ಮಾಡಬೇಕು ಅಂತ ಹೇಳಿದ್ರೆ, ಗುರುವಾರದ ದಿನ ತುಂಬ ಒಳ್ಳೆಯ ದಿನ. ಈ ಕುಂಕುಮವನ್ನು ಪೂಜೆ ಮಾಡಿ ಉಪಯೋಗಿಸೋದ್ರಿಂದ ಗುರುವಾರ ಸ್ಟಾರ್ಟ್ ಮಾಡಿದ್ರೆ 41 ದಿನ ಇದನ್ನು ದಿನ ಪೂಜೆ ಮಾಡಿ ಮನಸ್ಸಲ್ಲಿ ಏನಾದ್ರು ಸಂಕಲ್ಪ ಮಾಡಿಕೊಂಡು ನೀವೇನು ಅನ್ಕೋತೀರಾ, ನಿಮ್ಗೆ ಏನು ಬೇಕು ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ಪೂಜೆ ಮಾಡಿ ಹಣೆಗೆ ಹಚ್ಕೋಬೇಕು. ಪೂಜೆ ಆದ ನಂತರ ಹಚ್ಕೋಬೇಕು. ಇದನ್ನು ದಿನ ಹಚ್ಕೊಳ್ಳೋವಾಗ ಸ್ನಾನ ಮಾಡ್ಕೊಂಡು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಣೆಗೆ. ಇದನ್ನು ದಿನ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮಕ್ಳಿಗೂ ಒಂದು ತುಂಬಾ ಒಳ್ಳೆಯದಿದು. ವಿದ್ಯಾಭ್ಯಾಸಕ್ಕೂ ಇದು ತೊಂದರೆ ಆಗಲ್ಲ, ಸರಳವಾಗಿ ಅವರು ಓದ್ತಾರೆ. ಮತ್ತು ಇದನ್ನು ಮುಟ್ಟಾಗಿರ್ತಾರಲ್ಲ, ಪೀರಿಯಡ್ಸ್ ಆಗಿರ್ತಾರಲ್ಲ ಮಂತ್ಲಿ, ಅವಾಗ ಮಾತ್ರ ಇದನ್ನು ಹಚ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟಬಾರ್ದು. ಇನ್ಯಾವಾಗ್ಲೂ ಹಚ್ಕೋಬೋದು, ತುಂಬಾ ಒಳ್ಳೆಯದು. ಈ ಕುಂಕುಮನ ಉಂಗುರದ ಬೆರಳಲ್ಲಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನಾವು ದಿನ ಕೆಂಪು ಕುಂಕುಮನ ಬಳಸ್ತೀವಿ ಅಲ್ವಾ, ಅದ್ರ ಜೊತೆ ಇದನ್ನು ಬಳಸಿದ್ರೆ ಏನೂ ತೊಂದರೆ ಇಲ್ಲ, ಇನ್ನೂ ಒಳ್ಳೆಯದಾಗುತ್ತೆ. ಇದರಿಂದ ನೀವು ಏನೇ ಕೆಲಸ ಅನ್ಕೋತಿರೋ ಮನಸ್ಸಲ್ಲಿ ಅದು ಶೀಘ್ರದಲ್ಲಿ ನೆರವೇರುತ್ತೆ. ಈ ಕುಂಕುಮವನ್ನು ತರಿಸ್ಕೊಂಡ್ಮೇಲೆ ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು. ಇಲ್ಲ ಲಕ್ಷ್ಮೀ ದೇವಸ್ಥಾನ ಹತ್ರದಲ್ಲಿ ಎಲ್ಲೂ ಇಲ್ಲ ಅಂತಂದರೆ ಅಮ್ಮನವ್ರ ದೇವಸ್ಥಾನ ಯಾವ್ದಾರು ಇರುತ್ತಲ್ಲ, ಅಲ್ಲಿ ಪಾದದ ಹತ್ರ ಇಟ್ಟು ಅರ್ಚಕರ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ಉಪಯೋಗಿಸ್ಬೋದು. ಇದನ್ನು ಪ್ರತಿ ಸಾರಿ ಹಚ್ಕೋಬೇಕಾದ್ರೂ ಲಕ್ಷ್ಮಿ ಮತ್ತು ಕುಬೇರ ಇಬ್ಬರೂ ನೆನೆಸ್ಕೊಂಡು ಮತ್ತು ಮನೆ ದೇವರನ್ನು ನೆನೆಸ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಇದನ್ನು ನಾವು ಹಣೆಗೆ ಹಚ್ಕೊಳ್ಳುವಾಗ ಲಕ್ಷ್ಮಿ ಮತ್ತು ಕುಬೇರ ಮತ್ತು ನಮ್ಮ ಮನೆ ದೇವ್ರನ್ನು 3 ನೆನಪು ಮಾಡಿಕೊಂಡು ನಾವು ಇದನ್ನು ಹಣೆಗೆ ಹಚ್ಕೋಬೇಕು. ವಿಡಿಯೋ ಮಾಡ್ತಾಯಿದ್ದಾಗ ನನ್ನ ಮಗ ಎದ್ಬಿಟ್ಟಿದ್ದ. ಇವಾಗ ನಾನು ಮತ್ತೆ ಮಲಗಿಸ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟು ನಿಮ್ಗೆ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಆ ಲಿಂಕ್ನ ಉಪಯೋಗಿಸ್ಕೊಂಡು ನೀವು ತಗೋಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಲಿಂಕ್ನ ಸಹ ಹಾಕಿರ್ತೀನಿ, ಯಾವುದ್ರಲ್ಲಾದರೂ ನೀವು ತಗೊಳ್ಳಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.